ಸೊ ದೆಹಲಿಯ ಶಂಭು ಬಾರ್ಡರ್ ರಸ್ತೆ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಮುಳ್ಳಿನ ಬೇಲಿ, ಸಿಮೆಂಟ್ ತಡೆಗೋಡೆಯನ್ನು ಹಾಕಿ ಭದ್ರತೆಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರ ದೊಡ್ಡ ಸಂಖ್ಯೆಯ ಪಡೆ ಅಲ್ಲಿದೆ. ಕಂಟೈನರ್ಗಳನ್ನು ಅಡ್ಡ ಹಾಕಲಾಗಿದೆ. ರೋಡ್ ರೋಲರ್ಗಳನ್ನು ಅಡ್ಡ ಹಾಕಿದ್ದಾರೆ. ರಸ್ತೆಯಲ್ಲಿ ಕಬ್ಬಿಣದ ಮುಳ್ಳುಗಳನ್ನ ಒಂದು ವೇಳೆ ಟ್ರ್ಯಾಕ್ಟರ್ಗಳು ಪಾಸ್ ಆದರೂ ಕೂಡ ಟೈರ್ ಪಂಕ್ಚರ್ ಆಗಬೇಕು. ಆ ರೀತಿಯಾಗಿ ರೈತರು ದೆಹಲಿಗೆ ನುಗ್ಗದಂತೆ ಎಲ್ಲಾ ರೀತಿಯ ತಡೆಯನ್ನು ಕೂಡ ಹಾಕಲಾಗಿದೆ. ದೆಹಲಿಯ ಶಂಭು ಬಾರ್ಡರ್ ಬಹಳ ಮುಖ್ಯವಾಗಿ ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ, ಹೇಗೆ ತಂತಿಯನ್ನ ಸುತ್ತಲಾಗಿದೆ. ಇನ್ನು ರಸ್ತೆಯಲ್ಲಿ ಇರುವಂತಹ ಆ ಮೊಳೆಗಳು ಬಹಳ ದೊಡ್ಡ ಗಾತ್ರದ ಮೊಳೆಗಳನ್ನ ಗಮನಿಸಬಹುದು. ಒಂದು ವೇಳೆ ವೆಹಿಕಲ್ಗಳಲ್ಲಿ ಪಾಸ್ ಆದರೂ ಕೂಡ ಪಾಸ್ ಆಗೋಕೆ ಚಾನ್ಸ್ ಇಲ್ಲ. ಒಂದು ವೇಳೆ ಹೋದರೂ ಕೂಡ ಟೈರ್ಗಳು ಅಲ್ಲೇ ಫಿಕ್ಸ್ ಆಗೋ ರೀತಿಯಾಗಿ ಅಥವಾ ಪಂಕ್ಚರ್ ಆಗೋ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಕಂಟೈನರ್ಗಳನ್ನು ಅಡ್ಡ ಹಾಕಿರುವಂತಹ ಪೊಲೀಸರು. ಸೊ ಈ ಕಾಂಕ್ರೀಟ್ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ. ಶಂಭು ಬಾರ್ಡರ್, ಟಿಕ್ರಿ ಎಲ್ಲ ಕಡೆ ಕೂಡ ಹೆಚ್ಚಿನ ಭದ್ರತೆ. ಜೊತೆಗೆ ಗಾಜಿಪುರ್, ಇವು ಮೇಜರ್ ಆಗಿ ಪಂಜಾಬ್ ಹರಿಯಾಣ ಕಡೆಯಿಂದ ಬರುವಂಥ ಬಾರ್ಡರ್ಗಳು. ಸೊ ಅದನ್ನು ದಾಟಿ ಮುಂದೆ ಸಾಗಿದ್ರು ಕೂಡ ಒಂದು ವೇಳೆ ಇದನ್ನು ಬಹುತೇಕ ದಾಟೋ ಹಾಗೆ ಚಾನ್ಸ್ ಇಲ್ಲ. ಹೈವೇಗಳಲ್ಲೇ ಈ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವಲ್ಲಿ ಆ ದೃಶ್ಯಗಳ 2 ದೃಶ್ಯ ತೋರಿಸ್ತಾ ಇದ್ದೀವಿ. ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಹಿಂದೆ 2 ವರ್ಷಗಳ ಹಿಂದೆ ಆದಂತಹ ಪ್ರತಿಭಟನೆ ನಾವು ನೋಡಿದ್ವಿ. ಹೇಗೆ ಒಂದು ಪ್ರತಿಭಟನೆ ಆಗಬೇಕಾಗಿತ್ತು, ಆ ಎಲ್ಲಗಳನ್ನ ಮೀರಿ ದಾಟಿ ಹೋಗಿತ್ತು ಆ ಪ್ರತಿಭಟನೆ. ಈ ಬಾರಿ ನೋಡಿದ್ರೆ ತಯಾರಿ ಬಹಳ ಹೆಚ್ಚಿನ ರೀತಿಯಾಗಿ ಮಾಡ್ಕೊಳ್ಳಲಾಗಿದೆ. ಸೊ ಕರ್ನಾಟಕದ ಒಂದು ಪರ್ಸ್ಪೆಕ್ಟಿವ್ನಿಂದ ನೋಡೋದಾದ್ರೆ ಇಡೀ ದೇಶದ ರೈತರ ಒಂದು ಹೋರಾಟ ಅಂತ ಈಗ ಹೇಳ್ಕೊಂಡು ಹೋಗ್ತಿದ್ದಾರೆ. ಸೊ ಏನೇನಾಗ್ತಿದೆ, ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ಅಂತ? ಅವಿನಾಶ್, ಖಂಡಿತವಾಗಿಯೂ ರಾಷ್ಟ್ರ ರಾಜಧಾನಿಯಲ್ಲಿ ಇವತ್ತು ರೈತರ ರಣಕಹಳೆ ಮೊಳಗ್ತಾ ಇದೆ. ಏನು ಸಂಯುಕ್ತ ಕಿಸಾನ್ ಮೋರ್ಚಾದವರು ಇವತ್ತು ಏನು ದೆಹಲಿಯಲ್ಲಿ ರೈತರ ಒಂದು ಪ್ರತಿಭಟನೆಗೆ ಕರೆಯನ್ನು ನೀಡಿದ್ರು. ದೇಶದ ವಿವಿಧ ರಾಜ್ಯಗಳಿಂದ ಈ ದೆಹಲಿಗೆ ರೈತರು ಆಗಮಿಸ್ತಾ ಇದ್ರು. ಅದರಲ್ಲೂ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ದೆಹಲಿಯತ್ತ ಹೊರಟಿದ್ರು. ಕಳೆದ 3 ದಿನಗಳಿಂದಲೂ ಸಹ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ರೈಲುಗಳ ಮುಖಾಂತರ, ಬಸ್ನ ಮುಖಾಂತರ ದೆಹಲಿಗೆ ತೆರಳುವಂಥ ಕೆಲಸವನ್ನು ಮಾಡಿದ್ರು. ಆದರೆ ನಿನ್ನೆ ಮೊನ್ನೆ 2 ಸಮಯದಲ್ಲೂ ಸಹ ಏನು ರಾಜ್ಯದಿಂದ ರೈತರು ಹೋಗಿದ್ರು ಅವ್ರಿಗೆ ದೆಹಲಿಗೆ ಪ್ರವೇಶವನ್ನು ಸಿಕ್ಕಿಲ್ಲ. ಯಾಕಂದರೆ ಮಧ್ಯದಲ್ಲೇ ಅಂದರೆ ಮಧ್ಯಪ್ರದೇಶದಲ್ಲಿ, ಭೋಪಾಲ್ನಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ರೈತರನ್ನು ವಶಕ್ಕೆ ಪಡೆಯುವಂಥ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ಬೆಳಗ್ಗೆ ಸಹ ಏನು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಅವ್ರ ಜೊತೆ ಮತ್ತು ಅವರ ತಂಡ ಏನಿತ್ತು 1000ಕ್ಕೂ ಹೆಚ್ಚು ರೈತರು ಹೋಗ್ತಾ ಇದ್ರು. ಅವರನ್ನು ಸಹ ದೆಹಲಿಯ ಒಂದು ಬಾರ್ಡರ್ನಲ್ಲೇ ನಿಲ್ಲಿಸುವಂಥ ಕೆಲಸ ಆಗಿದೆ. ಅಂದರೆ ಯಾರೂ ಸಹ ದೆಹಲಿಯ ಒಳಭಾಗಕ್ಕೆ ಬರಬಾರ್ದು, ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೆಹಲಿಗೆ ಸಂಪರ್ಕ ಕಲ್ಪಿಸುವಂಥ ಎಲ್ಲ ರಸ್ತೆಗಳನ್ನು ಸಹ ಬಂದ್ ಮಾಡಲಾಗಿದೆ. ಯಾವೊಬ್ಬ ರೈತರು ಸಹ ದೆಹಲಿಯ ಒಳಭಾಗಕ್ಕೆ ಬರಬಾರ್ದು ಮತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಬಾರ್ದು ಅಂತ ಆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿದರೆ. ಖಂಡಿತವಾಗಿಯೂ ಅವಿನಾಶ್, ತಾವು ಹೇಳಿದಂತೆ 2 ವರ್ಷಗಳ ಹಿಂದೆ ರೈತರ ಒಂದು ಬೃಹತ್ ಪ್ರತಿಭಟನೆಯನ್ನು ದೆಹಲಿ ನಡೆದಿತ್ತು. ಸಾಕಷ್ಟು ಅಲ್ಲಿ ಘಟನೆಗಳು ನಡೆದಿದ್ವು. ಆ ಘಟನೆಗಳಿಂದಾಗಿ ಮುಂಜಾಗ್ರತಾ ಕ್ರಮವಾಗಿ ಅತ್ಯಂತ ಬಿಗಿ ಭದ್ರತೆಯನ್ನು, ಎಂದೂ ಕಂಡು ಕೇಳರಿದಂಥ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯಲ್ಲಿ ಲಭ್ಯವಾಗ್ತದೆ. ಹೀಗಾಗಿ ರೈತರು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗದಂತೆ ಎಲ್ಲ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಇದು ರೈತರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಆಗ್ತಾ ಇದೆ ಅಂತೇಳಿ ರಾಜ್ಯದ ರೈತರು ಸಹ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ದೆಹಲಿಗೆ ಬಂದು ನಮ್ಮ ಹೋರಾಟವನ್ನು, ನಮ್ಮ ಹಕ್ಕನ್ನು ಪ್ರತಿಭಟನೆ ಮಾಡುವಂಥದ್ದು ಹಕ್ಕು ಎಲ್ರಿಗಿದೆ. ರೈತರ ವಿವಿಧ ಬೇಡಿಕೆಗಳು, ಅದರಲ್ಲೂ ಪ್ರಮುಖವಾಗಿ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು. ಅದರ ಜೊತೆಗೆ ರೈತರು ಬೆಳೆದಂತಹ ಬೆಲೆಗೆ ಕನಿಷ್ಠ ಬೆಂಬಲ ಬೆಲೆಯ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಈ ಎಲ್ಲ ಒತ್ತಾಯಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಆ ಪ್ರತಿಭಟನೆಗೆ ಅವಕಾಶವನ್ನು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಒಂದು ಆರೋಪವನ್ನು ಮಾಡ್ತಾ ಇದೆ. ಇದರ ಜೊತೆಗೆ ರಾಜ್ಯದ ರೈತರು ಒಂದು ಗಂಭೀರವಾದಂತಹ ಆರೋಪ ಮಾಡ್ತಾ ಇರುವಂಥದ್ದು, ಕೇಂದ್ರ ಸರ್ಕಾರ ರೈತರಿಗಾಗಿ, ರೈತರ ಒಂದು ಕೃಷಿಯ ಒಂದು ಸಂಶೋಧನೆ ಮಾಡಿದಂಥವರಿಗೆ ಭಾರತ ರತ್ನವನ್ನು ನೀಡ್ತಾ ಇದ್ದಾರೆ, ಆದರೆ ರೈತರನ್ನ ಕಡೆಗಣಿಸ್ತಾ ಇದ್ದಾರೆ. ಹೀಗಾಗಿ ನಮಗೆ ಭಾರತ ರತ್ನ ಕೊಟ್ಟಿದ್ದು ಸ್ವಾಗತಾರ್ಹ. ಅದೇ ರೀತಿ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಅನ್ನೋ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದಿಂದ ಹೋಗಿರುವಂತಹ ಯಾವೊಬ್ಬ ರೈತರು ಸಹ ದೆಹಲಿಯನ್ನು ಮುಟ್ಟೋದಕ್ಕೆ ಸದ್ಯಕ್ಕೆ ಸಾಧ್ಯವಾಗಿಲ್ಲ. ಅವಿನಾಶ್, ಧನ್ಯವಾದ ರಾಮ್.